Dear friends, it's a joy to meet you and to share God's promise with you today. ಪ್ರಿಯ ಸ್ನೇಹಿತರೆ, ನಿಮ್ಮನ್ನು ಸಂಧಿಸಿ ದೇವರ ವಾಗ್ದಾನ ಹಂಚುವುದಕ್ಕೆ ಸಂತೋಷಗೊಳ್ಳುತ್ತೇನೆ. Let's receive it together. ನಾವೆಲ್ಲರೂ ಒಟ್ಟಾಗಿ ಹೊಂದಿಕೊಳ್ಳೋಣ. From John 6:35. ಯೋಹಾನ 6:35ರಿಂದ Jesus said to them, I am the bread of life. ಯೇಸು ಅವರಿಗೆ ಹೇಳಿದರು, ನಾನೇ ಜೀವದ ರೊಟ್ಟಿಯಾಗಿದ್ದೇನೆ. Whoever comes to me shall not hunger. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ. If you see the advertisement for Lay's chips, ಲೇಸ್ ಚಿಪ್ಸ್ಗೆ ಇರುವಂತ ಜಾಹೀರಾತನ್ನು ನೀವು ನೋಡುವಾಗ they say no one can just eat one Lay's chip. ಯಾರು ಒಂದು ಲೇಸ್ ಚಿಪ್ ಅನ್ನು ತಿನ್ನುವುದಕ್ಕೆ ಆಗುವುದಿಲ್ಲ. They'll keep on eating after one chip. ಅವರು ಒಂದರ ನಂತರ ತಿನ್ನುತ್ತಲೇ ಇರುತ್ತಾರೆ. Their hunger will never be satisfied. ಅವರ ಹಸಿವೆ ಎಂದಿಗೂ ತೃಪ್ತಿಯಾಗುವುದಿಲ್ಲ. That is what happens when we eat worldly things. ಲೋಕದ ಕಾರ್ಯಗಳನ್ನು ತಿನ್ನುವಾಗ ಹಾಗೆಯೇ ಆಗುತ್ತದೆ. If we consume a lot of money, ನೀವು ಬಹಳ ಹಣ ಖರ್ಚು ಮಾಡುವುದಾದರೆ it will keep on bringing that hunger within us to add more money. ಇನ್ನು ಹೆಚ್ಚು ಹಣ ಕೂಡಿಸುವುದಕ್ಕಾಗಿ ಆ ಹಸಿವೆ ಹೆಚ್ಚಾಗುತ್ತದೆ. If we keep on adding some pleasure in this world, it will never satisfy us. ನಿರಂತರವಾಗಿ ಲೋಕದ ಭೋಗವನ್ನು ಕೂಡಿಸುವುದಾದರೆ ಅದು ಎಂದಿಗೂ ತೃಪ್ತಿಪಡಿಸುವುದಿಲ್ಲ. The food we eat, if we are too engrossed about it or hunger for it, then it will never satisfy our stomach. ನಾವು ತಿನ್ನುವ ಆಹಾರಕ್ಕೆ ನಾವು ಹೆಚ್ಚು ಮೋಹಗೊಂಡರೆ ಅದು ನಮ್ಮ ಹೊಟ್ಟೆಗೆ ತೃಪ್ತಿಪಡಿಸುವುದಿಲ್ಲ. Some keep on eating. ಕೆಲವರು ತಿನ್ನುತ್ತಲೇ ಇರುತ್ತಾರೆ. We keep these things as the great pleasure for our body. ನಮ್ಮ ಶರೀರದ ಭೋಗಕ್ಕಾಗಿ ಕಾರ್ಯಗಳನ್ನು ಇಟ್ಟುಕೊಳ್ಳುತ್ತೇವೆ. But it will never satisfy and leave us with more hunger. ಆದರೆ ಅದು ಎಂದಿಗೂ ತೃಪ್ತಿಪಡಿಸುವುದಿಲ್ಲ, ಆದರೆ ಹೆಚ್ಚು ಹಸಿವನ್ನು ಉಂಟು ಮಾಡುತ್ತದೆ. But when the Lord filled me with His Holy Spirit ಆದರೆ ಕರ್ತನು ಪವಿತ್ರಾತ್ಮನಿಂದ ನನ್ನನ್ನು ತುಂಬಿದಾಗ at 13 years of age, 13ನೇ ವಯಸ್ಸಿನಲ್ಲಿ I was longing and praying for the Spirit ಈ ಆತ್ಮಕ್ಕಾಗಿ ನಾನು ಪ್ರಾರ್ಥನೆ ಮಾಡಿ ಕಾದುಕೊಂಡಿದ್ದೇನೆ at a young age. ಬಹಳ ಯೌವನ ಕಾಲದಲ್ಲಿ. But when the Lord met me in one of the meetings when my dad was praying and He filled me, ಒಂದು ಕೂಟದಲ್ಲಿ ಕರ್ತನನ್ನು ಸಂಧಿಸಿ ನನ್ನ ತಂದೆ ಪ್ರಾರ್ಥಿಸುವಾಗ ದೇವರು ನನ್ನನ್ನು ತುಂಬಿಸಿದರು. I was absolutely drenched in my heart with God's Spirit. ನಾನು ಪೂರ್ಣವಾಗಿ ದೇವರ ಆತ್ಮನಿಂದ ಮುಳುಗಿಸಲ್ಪಟ್ಟೇನು. Unspeakable joy. ಹೇಳಲಾಗದ ಆನಂದ. And you know, after that I could not eat or drink or didn't want anything for the next 3 days. ಅದಾದ ನಂತರ ಏನು ಕುಡಿಯುವುದಕ್ಕೆ ತಿನ್ನುವುದಕ್ಕೆ ನನಗೆ ಆಸೆಯೇ ಇರಲಿಲ್ಲ. The Holy Spirit was bubbling in my heart ಪವಿತ್ರ ಆತ್ಮನು ನನ್ನ ಹೃದಯದಲ್ಲಿ ಎದ್ದೇಳುತ್ತಿದ್ದನು and bringing a joyous presence in me that I never felt in my life before that. ಅದಕ್ಕಿಂತ ಮುಂಚೆ ನಾನು ಅನುಭವಿಸದೇ ಇರುವಂತ ಆ ಆನಂದದ ಪ್ರಸನ್ನತೆ ಕೊಟ್ಟನು. Till today I enjoy that presence. ಎಂದಿಗೂ ಕೂಡ ಅದನ್ನು ಆನಂದಿಸುತ್ತೇನೆ. It always satisfies us. ಅದು ಯಾವಾಗಲೂ ತೃಪ್ತಿಪಡಿಸುತ್ತದೆ. More than satisfies us. ಹೆಚ್ಚಾಗಿ ತೃಪ್ತಿಪಡಿಸುತ್ತದೆ. So that's why I tell you, from this day God is going to teach you His word every morning through the Holy Spirit. ಇಂದಿನಿಂದ ನಿಮಗೆ ಪವಿತ್ರಾತ್ಮನ ಮೂಲಕ ದೇವರ ವಾಕ್ಯ ಪ್ರತಿ ಮುಂಜಾನೆ ಬೋಧಿಸಲ್ಪಡುವುದು. The word from the Bible will fill our soul ಸತ್ಯವೇದದಲ್ಲಿರುವ ಮಾತುಗಳು ನಮ್ಮ ಪ್ರಾಣವನ್ನು ತುಂಬುವು and satisfy our hunger. ಮತ್ತು ನಮ್ಮ ಹಸಿವೆಯನ್ನು ನೀಗಿಸುವುದು. Whoever comes to me and receives my bread of life, ಯಾರು ನನ್ನ ಬಳಿಗೆ ಬಂದು ನನ್ನ ಜೀವದ ರೊಟ್ಟಿ ಹೊಂದಿಕೊಳ್ಳುತ್ತಾರೋ, Jesus says, they will never hunger. ಅವರು ಎಂದಿಗೂ ಹಸಿವೆಗೊಳ್ಳರು ಎಂದು ಯೇಸು So ಹೇಳುತ್ತಾರೆ. receive this word from God every morning, my friends. ನನ್ನ ಸ್ನೇಹಿತರೆ, ಪ್ರತಿ ಮುಂಜಾನೆ ಈ ದೇವರ ವಾಕ್ಯ ಹೊಂದಿಕೊಳ್ಳಿರಿ. He's going to give that from today. ಅದನ್ನು ಇಂದಿನಿಂದ ಕೊಡಲಿದ್ದಾನೆ. Shall we receive this privilege? ಈ ಸೌಭಾಗ್ಯ ಹೊಂದಿಕೊಳ್ಳೋಣವೇ? Lord, ಕರ್ತನೇ, thank you for the bread of life. ಜೀವದ ರೊಟ್ಟಿಗಾಗಿ ವಂದನೆ. Your life-giving word. ನಿನ್ನ ಜೀವ ಕೊಡುವ ವಾಕ್ಯ. Help us to hear it every morning, Lord. ಪ್ರತಿ ಮುಂಜಾನೆ ಕೇಳುವುದಕ್ಕೆ ಸಹಾಯ ಮಾಡು. Help us to receive it when we read the Bible. ಸತ್ಯವೇದ ಓದುವಾಗ ಹೊಂದಿಕೊಳ್ಳುವುದಕ್ಕೆ ಸಹಾಯ ಮಾಡು. Holy Spirit, fill our hearts. ಪವಿತ್ರ ಆತ್ಮನೇ ನಮ್ಮ ಹೃದಯ ತುಂಬು. When we are reading the promise that you want to share with us, ನಮ್ಮೊಂದಿಗೆ ಹಂಚಿಕೊಳ್ಳಲಿರುವ ವಾಗ್ದಾನ ಓದುವಾಗ let our hearts be filled with joy that God has spoken to us. ದೇವರು ನಮ್ಮೊಂದಿಗೆ ಮಾತಾಡಿದ್ದಾನೆ ಎನ್ನುವ ಆ ಸಂತೋಷದಿಂದ ತುಂಬಿಸು. Let a great hope and faith come in you. ದೊಡ್ಡ ನಂಬಿಕೆ ನಿರೀಕ್ಷೆ ನಮ್ಮೊಳಗೆ ಬರಲಿ. Let it drive away every fear, Lord. ಎಲ್ಲ ಭಯ ಅದು ತೆಗೆದು ಹಾಕಲಿ ಕರ್ತನೆ. Make your children strong people through your word. ನಿನ್ನ ವಾಕ್ಯದ ಮೂಲಕ ನಿನ್ನ ಜನರನ್ನು ಬಲಿಷ್ಠ ಜನರಾಗಿ ಮಾಡು. Strong to accomplish your will that day. ಆ ದಿನಕ್ಕಾಗಿ ನಿನ್ನ ಚಿತ್ತ ನೆರವೇರಿಸುವ ಹಾಗೆ ಬಲಪಡಿಸು. Thank you, Lord, for your strengthening them with your word and satisfying their hunger. ನಿನ್ನ ವಾಕ್ಯದಿಂದ ಬಲಪಡಿಸಿ ಅವರ ಹಸಿವೆ ನೀಗಿಸುವುದಕ್ಕಾಗಿ ವಂದನೆ. You will speak to us ನೀನೇ ನಮ್ಮೊಂದಿಗೆ ಮಾತನಾಡುವಿ. and we will be filled with joy. ನಾವು ಆನಂದದಿಂದ ತುಂಬಲ್ಪಡುತ್ತೇವೆ. Thank you, Lord. ಕರ್ತನೆ ವಂದನೆ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್.